ಸರೋಜಾದೇವಿ 169ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಹೀರೋಯಿನ್, 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ, ಎಲ್ಲ ಲೆಜೆಂಡ್ಗಳ ಜೊತೆ ಒಂದು ಅದ್ಭುತ ಕಲಾವಿದೆ, ಹೆಮ್ಮೆಯ ಪುತ್ರಿ ನಾಡಿನ. ಸೊ ನೀವು ಅವರನ್ನು ನೆನಪು ಮಾಡ್ಕೊಳ್ಳೋದಾದರೆ ಎಲ್ಲೂ ಹೇಳೋದಂಥ ವಿಚಾರ ಅವ್ರದ್ದು ಮರ್ತಿದ್ರೆ ಅದನ್ನು ಇಲ್ಲಿ ಹೇಳಿ ಸರ್ ದಯವಿಟ್ಟು. ನನಗೆ ಇದೇ ಈ ಮನೆಗೆ ಅವ್ರಿಗೆ ಬಂದು ಭೇಟಿ ಮಾಡಿದ್ದು. ಅವರ ಕೊನೆಯ ಸಿನಿಮಾಗೆ ನಾನು ಡೈರೆಕ್ಷನ್ ಮಾಡಿದ್ದೀನಿ, ನಟ ಸಾರ್ವಭೌಮ ಚಿತ್ರದಲ್ಲಿ. ಅವರು ಬಿ ಸರೋಜಾದೇವಿಯವರಾಗೆ ಅಭಿನಯಿಸಿದ್ದಾರೆ. ಅವರು ಫಸ್ಟ್ ಸ್ವಲ್ಪ ನಾನು ಈಗ ಆ್ಯಕ್ಟಿಂಗ್ ಅಂತಂತಿದ್ರು. ರಾಕ್ಲೈನ್ ಸರ್ ಇಲ್ಲ ಅಮ್ಮ ನೀವು ಮಾಡಲೇಬೇಕು, ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಸೊ ಅವಾಗ ಬಂದು ಅಮ್ಮ ನೀವು ಬಿ ಸರೋಜಾದೇವಿಯವರಾಗೆ ಅಭಿನಯಿಸಬೇಕು ಅಂತ ಹೇಳಿದಾಗ, ಹಾಂ ನಾನು ಬಿ ಸರೋಜಾದೇವಿಯವರಾಗೆ ಅಭಿನಯಿಸ್ಬೇಕಾ, ಇದು ಚೆನ್ನಾಗಿದೆ, ಇದು ನಾನು ಆ್ಯಕ್ಟಿಂಗೇ ಮಾಡೋ ಅವಶ್ಯಕತೆ ಇಲ್ಲ, ನಾನು ಹೆಂಗಿದ್ದೀನಿ ನಾನು ಹಂಗಿದ್ರೆ ಆಯ್ತಲ್ಲ, ಅಷ್ಟೇ ಅಮ್ಮ. ಹೇಗಿದ್ರು ಸರ್ ಸೆಟ್ಟಲ್ಲೆಲ್ಲ? ತುಂಬ ಜೋವಿಯಲ್ಲ, ತುಂಬ ಖುಷಿಯಾಗಿ ಆಪೋಸಿಟ್ ಕ್ಯಾರೆಕ್ಟರ್ಗಳ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡು. ಅವರು ಪುನೀತ್ ಸರ್ ಬೇರೆ ಇದ್ದರು ಶೂಟಿಂಗ್ ಸ್ಪಾಟಲ್ಲಿ. ಅದು ಯಾರಿವನು ಚಿತ್ರದ ಎಲ್ಲ ನೆನಪುಗಳು, ನಾವು ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನ ತನ ಇದನ್ನು ರೀಕ್ರಿಯೇಟ್ ಆ ಒಂದು ದಿನ. ಸೊ ಅದು ಎಲ್ಲ ತುಂಬ ಎಂಜಾಯ್ ಮಾಡಿಕೊಂಡು ತುಂಬ ಖುಷಿಯಾಗಿ ಇಡೀ ಶೂಟಿಂಗ್ ಯೂನಿಟ್ಟಿಗೆ ಒಂದು ದಿವಸ 3rd ಡೇನೋ 4th ಡೇನೋ ಇಡೀ ಶೂಟಿಂಗ್ ಯೂನಿಟ್ಗೆ ಮನೆಯಿಂದ ಅಡುಗೆ ಮಾಡಿಸ್ಕೊಂಡು ತಂದಿದ್ದರು. ಇಡೀ ಶೂಟಿಂಗ್ ಯೂನಿಟ್ಗೆ ಅವ್ರ ಮನೆಯಿಂದ ಅಡುಗೆ ಮಾಡಿಸ್ಕೊಂಡು ತಂದಿದ್ದೀನಿ. ಸೊ ದಿವಸ ಒಂದು 3:15 ಗಂಟೆ ಬಂದ್ಬಿಟ್ರು ಶೂಟಿಂಗ್. ಪಾಪ ದಯವಿಟ್ಟು ಕ್ಷಮಿಸಿ ಅಂತ ಬೇಡ್ಕೊಂಬಿಟ್ರು. ಅಂದರೆ ಅಂಥ ಅದು ಅವಶ್ಯಕತೆ ಇರಲಿಲ್ಲ. ಸೊ ಆ ಮಟ್ಟದ ಸಕ್ಸಸ್ ನೋಡಿದಾಗ ನಾವೇ ಹೇಳ್ತಾ ಇದ್ದೀವಿ, ಇಲ್ಲ ಅಮ್ಮ ಅವೆಲ್ಲ ಏನು ಬೇಡ ಅಮ್ಮ. ಬಟ್ ಅಂದ್ರೂ ಅವರು ದಟ್ ಶೋಸ್ ಹರ್ ಸಿಂಪ್ಲಿಸಿಟಿ, ಹರ್ ಹ್ಯುಮಿಲಿಟಿ. ಇಲ್ಲ, ಈ ಅರ್ಧ ಮುಕ್ಕಾಲು ಗಂಟೆ ಸಮಯದ ಮಹತ್ವ ನನಗೆ ಗೊತ್ತು ಅಂತ. ನೀವು ಎಷ್ಟು ಲಕ್ಕಿ ಅಂತ ಅನ್ಸುತ್ತೆ, ಯಾಕಂತ ಹೇಳಿದ್ರೆ ಅವ್ರಿಗೂ ಡೈರೆಕ್ಷನ್ ಮಾಡಿದ್ದೇನೆಂದರೆ ಅದೇನು ಸಾಧಾರಣ ವಿಚಾರ ಅಲ್ಲ. ಒಂಥರ ನೀವು ಯಾವತ್ತಿಗೂ ಕೂಡ ನೆನಪಲ್ಲಿ ಇಟ್ಕೊಂಡು ಅದನ್ನು ಹೇಳ್ಕೊಬೋದು. ಖಂಡಿತವಾಗ್ಲೂ ನಟ ಸಾರ್ವಭೌಮ ಸಿನಿಮಾದಲ್ಲಿ ಅವ್ರದ್ದು ಲಾಸ್ಟ್ ಅಭಿನಯದ ಚಿತ್ರ ಬಿ ಸರೋಜಾದೇವಿ ಅವ್ರದ್ದು ಯಾವುದು ಅಂದರೆ ಅದು ನನ್ನ ಸಿನಿಮಾ. ಅದರಲ್ಲಿ ನಾನು ಡೈರೆಕ್ಟ್ ಮಾಡಿರೋದು ನಾನು ನಿಜವಾಗ್ಲೂ ಸೌಭಾಗ್ಯ ಅಂತಲೇ. ಆದರೆ ಇಲ್ಲದೆ ಇರ್ಬೋದು, ಬಟ್ ಅವ್ರು ಮಾಡಿರೋಂಥ ಸೇವೆ, ಕಲಾ ಸೇವೆ ಆಗ್ಬೋದು, ಸಮಾಜ ಸೇವೆ ಆಗ್ಬೋದು, ಅವರ ಚಾರಿಟಬಲ್ ಟ್ರಸ್ಟ್ ಮೂಲಕ ಹಲವಾರು ದಾನ ಧರ್ಮ ಅವೆಲ್ಲ ಆಗಿರ್ಬೋದು, ಅದರ ಮೂಲಕ ಅವ್ರು ಯಾವಾಗಲೂ ನಮ್ಮೆಲ್ಲರ ಮಧ್ಯೆ ಜೀವಂತವಾಗಿರ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.